ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ನಾನು ಎದ್ದೇ ಇರಲಿಲ್ಲ, ನಮ್ಮ ಅಪ್ಪ ಬಂದು ಎಬ್ಸ್ತಾಯಿದ್ರು ಎದ್ದೇಳು ಅಂತ. ಬಿಕಾಸ್ ಹಾಸ್ಪಿಟಲ್ ಹೋಗಬೇಕಿತ್ತು ನನ್ನ ತಮ್ಮನ್ನ ಕರ್ಕೊಂಡು. ಚಿಕ್ಕವನಿಗೆ ಅವ್ನಿಗೆ ಹುಷಾರಿರಲಿಲ್ಲ, ಓಕೆನಾ, ಅವನಿಗೆ ಫುಲ್ ಲೂಸ್ ಮೋಷನ್ ಆಗ್ತಾಯಿತ್ತು. ಸೊ ಪಟ್ ಅಂತ ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾನು ಮತ್ತು ಅಪ್ಪಾಜಿ ಇಬ್ಬರು ಹೊಟ್ವಿ ಅವನ್ನ ಕರ್ಕೊಂಡು. ಆಟೋದಲ್ಲಿ ಅವನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗೋದಿದೆ ಗೊತ್ತಾ, ಅದೊಂದು ರಿಸ್ಕಿ ಟಾಸ್ಕ್. ಒಂಥರ ಕುತ್ಕೊಳ್ಳಲ್ಲ, ಒಂದು ಕಡೆ ನಿಂತ್ಕೊಳ್ಳಲ್ಲ, ಏನೂ ಮಾಡಲ್ಲ, ಹೇಳಿದ ಮಾತು ಕೇಳಲ್ಲ, ತರಲೆ ಅಂದರೆ ತರಲೆ. ನೋಡಿ ನೀವೇ ನೋಡಿ ಹೇಗೆ ಆಡ್ತಾ ಇದ್ದಾನೆ ಅಂತ. ಅವ್ನಿಗೆ ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಬೇಕು. ಸೊ ಒಂದು ಸ್ವಲ್ಪ ದಿನ ಬಿಟ್ಟು ಮಾಡಿಸೋಣ ಅಂತ ಇದ್ದೀವಿ. ನಾವು ಅಟ್ಲೀಸ್ಟ್ ಇಲ್ಲ ಅಂದರೂ 4 months ಒನ್ಸ್ ಹೇರ್ ಕಟ್ ಮಾಡ್ತೀವಿ. ಯಾಕಂದರೆ ಇವನಿಗೆ ಬೇಗ ಗ್ರೋತ್ ಆಗುತ್ತೆ. ನನ್ನ ದೊಡ್ಡ ತಮ್ಮನಿಗೆ ಏನೂ ಅಷ್ಟು ಹೇರ್ ಗ್ರೋತ್ ಆಗೋದಿಲ್ಲ. ಅವನಿಗೆ 1 ಇಂಚ್ ಏನೋ ಅಷ್ಟೇ ಇರೋದು. ಬಟ್ ಅವ್ನು ಅಷ್ಟೇ ಚೆನ್ನಾಗಿ ಒಂಥರ ಕ್ಯೂಟಾಗಿ ಫ್ಲಫಿ ಆಗಿದ್ದಾನೆ. ಬಟ್ ಇವನು ಹಂಗಲ್ಲ, ತರಲೆ ತಿಮ್ಮ. ನಿನ್ನೆ ಒಂದು ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಅಂತ ಬ್ಲಡ್ ತೊಗೊಂಡಿದ್ರು. ಸೊ ಇವತ್ತು ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು. ಸೊ ಹೋಗಿ ತೋರಿಸಿದ್ವಿ, ಎಲ್ಲ ನಾರ್ಮಲ್ ಅಂತ ಹೇಳಿದ್ರು. ಹಾಗಾಗಿ ವಾಪಸ್ ಬಂದಿದ್ದಾಯಿತು ಮನೆಗೆ. ನಮ್ಮನ್ನು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಬಂದು ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ. ಏನು ವ್ಲಾಗ್ ಮಾಡೋದು, ಜಸ್ಟ್ ಥಿಂಕಿಂಗ್ ಏನು ವ್ಲಾಗ್ ಮಾಡಬೇಕು ಅಂದ್ಬಿಟ್ಟು. ಅಲ್ಲಿವರೆಗೂ ಯೋಚನೆ ಮಾಡೋವರೆಗೂ ಅಟ್ಲೀಸ್ಟ್ ಜ್ಯೂಸ್ ಆದರೂ ಕುಡಿಯೋಣ ಬನ್ನಿ. ಮಿಲ್ಕ್ ಶೇಕ್ ಕಟ್ ಮಾಡ್ತೀನಿ. ಮಾಡು. ಏಮಾ ಇಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಇಟ್ಸ್ ಗೋಯಿಂಗ್ ಗುಡ್ ಟುಡೇ. ನಾನು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ಮನೆಗೆ ಹೋಗಬೇಕು. ಅಲ್ಲಿ ಹೋಗಿ ರೆಡಿ ಆಗಿಬಿಟ್ಟು ಹೋಗೋಣ, ಓಕೆನಾ. ನಮ್ಮ ಊಟ ಎಲ್ಲ ಕೊಟ್ಟಿದ್ದಾರೆ, ಊಟ ಎಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗಬೇಕು, ಆಟೋ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಹೋಗೋಣ ಬನ್ನಿ. ಆ್ಯಂಡ್ ತಲೆ ಎಲ್ಲ ಒಣಗಿರಲಿಲ್ಲ, ಹಂಗೆ ಗಾಳಿಗೆ ತಲೆ ಕೂದಲೆಲ್ಲ ಲೈಕ್ ಒಣಗಿಸ್ಕೊಂಡು ಹೋಗೋಣ ಅಂತ ಕೂದಲು ಬಿಟ್ಕೊಂಡೆ ಬಂದುಬಿಟ್ಟೆ. ಅಟ್ಲೀಸ್ಟ್ ಮನೆಗೆ ಹೋಗೋ ಅಷ್ಟರಲ್ಲಿ ಬೇಗ ಒಣಗುತ್ತೆ ಅಂದ್ಬಿಟ್ಟು, ನನಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ನಾನು ಒನ್ ಅವರ್ ಅಷ್ಟರಲ್ಲಿ ನಮ್ಮ ಮನೆಗೆ ರೀಚ್ ಆಗಿಬಿಟ್ಟೆ. ಬಂದಿದ್ದೀನಿ, ಪಟ ಅಂತ ರೆಡಿ ಆಗೋಣ. ಬಿಕಾಸ್ ಆಲ್ರೆಡಿ ಟೈಮ್ ಆಗೋಗಿದೆ. ಗೊತ್ತಿಲ್ಲ, ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಹೋಗೋಣ ಅಂತ ಅಂದ್ಕೊಂಡು ಇವಾಗ ರೆಡಿ ಆಗೋಕ್ಕಿಂತ ನಮ್ಮನೆಯಿಂದ ಇಲ್ಲಿಗೆ ಬಂದಿದ್ದೀನಿ ರೆಡಿ ಆಗಿಬಿಟ್ಟು ಹೋಗೋಣ ಅಂದ್ಬಿಟ್ಟು. ಆ್ಯಂಡ್ ನನ್ನ ಹತ್ರ 2 ಆಪ್ಷನ್ ಇದೆ, ಓಕೆನಾ. ಬಟ್ಟೆಗೆ 2 ಫ್ರಾಕ್ಸೇ ಚೂಸ್ ಮಾಡಿದ್ದೀನಿ. ಇದು ನಾನು ಲಾಸ್ಟ್ ಟೈಮ್ ಝುಡಿಯೋಯಿಂದ ತಂದಿದ್ದು, ಇಫ್ ಯು ರಿಮೆಂಬರ್, ನೆನಪಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಝುಡಿಯೋಯಿಂದ ತೊಗೊಂಡು ಬಂದಿದ್ದು, ಓಕೆನಾ. ಸೊ ದಿಸ್ ಇಸ್ ದ 1 ಫ್ರಾಕ್. ಆ್ಯಂಡ್ ಇನ್ನೊಂದು ನಾನು ಕ್ರಿಕೆಟ್ ಈವೆಂಟಿಗೆ ಹಾಕೊಂಡು ಹೋಗೋದ, ಅದನ್ನೇ ಹಾಕೊಂಡು ಹೋಗೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆಲ್ಸೋ ವೆರಿ ಪ್ರಿಟಿ ಆ್ಯಂಡ್ ಕ್ಯೂಟ್, ಅಂತ ವಿಂಟೇಜ್ ವೈಬ್ ಕೊಡುತ್ತೆ ನಿಮಗೆ. ಸೊ ನೋಡ್ತಾ ಇದ್ದೀನಿ ಯಾವ್ದು ಹಾಕೊಂಡು ಹೋಗೋದು ಎರಡರಲ್ಲಿಂದ. ಇದು ಆಲ್ರೆಡಿ ಹಾಕಿದ್ದೀನಿ. ವೈಟ್ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಯಾರು ನನಗೆ ಅಂತ ಅನ್ನಿಸ್ತು ಅಂದರೆ ಡೆಫಿನೆಟ್ಲಿ ಹಾಕೊಳ್ಳಲ್ಲ. ಸೊ ಹಾಕೊಂಡು ಬರ್ತೀನಿ. ಆ್ಯಕ್ಚುಲಿ ವೈಟ್ ಚೆನ್ನಾಗಿದೆ, ಓಕೆನಾ. ಬಟ್ ಏನು ಪ್ರಾಬ್ಲಮ್ ಅಂದರೆ ನಾನು ಪೀರಿಯಡ್ಸ್ ಇಟ್ಟಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಅಂತ ಅಷ್ಟೇ, ಇನ್ನೇನು ಇಲ್ಲ. ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಐ ಡೋಂಟ್ ನೋ, ಇವಾಗ ಕಾಣಿಸ್ತಿದೆ ಏನು ಎಲ್ಲಿ. ಸೊ ಅದನ್ನು ಹಾಕೊಂಡು ನೋಡ್ತೀನಿ. ಬಿಕಾಸ್ ವೈಟ್ ಅಲ್ವಾ, ಐ ಡೋಂಟ್ ಥಿಂಕ್ ಸೊ ದಿಸ್ ಗೋಸ್ ವೆಲ್ ಅಂತ, ಬಿಕಾಸ್ ಆಫ್ ಮೈ ಪೀರಿಯಡ್ಸ್. ಇದು ಬೆಟರ್ ಅಂತ ಅನ್ನಿಸ್ತಾ ಇದೆ. ಇನ್ನೂ ಆಪ್ಷನ್ಸ್ ಇದೆ, ಬಟ್ ನನಗೇನೋ ಬಿಡು ಅಂತ. ಬಿಕಾಸ್ ಹೋಗದೆ ಇರೋ ಮನ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇರೋದು. ಸೊ ಲೆಟ್ಸ್ ಗೆಟ್ ರೆಡಿ. ಇದೇ ಇರಲಿ ಫೈನಲಿ. ಸೊ ಹೌ ಇಸ್ ಇಟ್ ಲುಕಿಂಗ್ ಅಂತ ಗೊತ್ತಿಲ್ಲ. ಆ್ಯಂಡ್ ಕ್ಯೂಡಿಪೈ ಥರ ಇದ್ದೀರಾ, ಕ್ಯೂಡಿಪೈ ಥರ ಕಾಣ್ತಾ ಇದ್ದೀನಾ. ಓಕೆ, ಇವಾಗ ಬೇಗ ಪಟ್ಪಟ್ ಅಂತ ರೆಡಿ ಆಗ್ಬೇಡ. ಫೌಂಡೇಶನ್ ಎಲ್ಲ ಏನೂ ಹಾಕೋಕ್ಕೋಗಲ್ಲ, ಜಸ್ಟ್ ಹಾಗೆ ಆ್ಯಸ್ ಯೂಶುವಲ್. ಬ್ಲಷ್, ಮಸ್ಕಾರ, ಐಬ್ರೋ, ಕಾಜಲ್. ಯಾರೋ ಕಣ್ಣಾಕಿ ನಂಗೆ ಗುಳ್ಳೆ ಆಗ್ತಾ ಇರ್ತಿಲ್ವಾ. ನನ್ನ ಐಲಿಡ್ ಮೇಲೆ ಬ್ರೌನ್ ಐ ಶ್ಯಾಡೋ ಯೂಸ್ ಮಾಡಿದ್ದೀನಿ ನ್ಯಾಚುರಲ್ ಎಫೆಕ್ಟ್ಗೋಸ್ಕರ. ಆ್ಯಂಡ್ ನೆಕ್ಸ್ಟು ಬ್ಲಷ್ ಯೂಸ್ ಮಾಡಿದ್ದೀನಿ.
ಆ್ಯಂಡ್ ಲಿಪ್ಸ್ಗೆ ನಾನು ಯೂಸ್ ಮಾಡ್ತಿರೋದು ಸ್ಟೇಜ್ 9 to 9 ಅವರ ಎಮ್ಮಿ ಲಿಪ್ ಗ್ಲಾಸ್ ಬಾಮ್ ಆ್ಯಂಡ್ ದಿಸ್ ಇಸ್ ಇನ್ ದ ಶೇಡ್ 02 ಲಶ್ ಬೆರಿ ಅಂತ ಹೇಳಿ. ಇದು ಬೇರೆ ಲಿಪ್ ಬಾಮ್ ಅಥವಾ ಲಿಪ್ಸ್ಟಿಕ್ ತರ ಟ್ವಿಸ್ಟ್ ಅಪ್ಲಿಕೇಟರ್ ಇಲ್ಲ. ಇದನ್ನ ಕ್ಲಿಕ್ ಮಾಡಬೇಕು, ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಆಚೆ ಬರುತ್ತೆ. ಇದು ನೋಡಕ್ಕೆ ಗ್ಲಾಸ್ ತರ ಇದೆ, ಬಟ್ ಇಲ್ಲ, ಇಟ್ಸ್ ಎ ಲಿಪ್ ಬಾಮ್ ಆ್ಯಂಡ್ ಇದು ತುಂಬಾನೇ ಜ್ಯೂಸಿ ಹಾಗೂ ಒನ್ ಸ್ವೈಪ್ ಅಲ್ಲಿ ನಿಮಗೆ ಪ್ಯೂ ಆಫ್ ಸಿಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಒನ್ ಸ್ವೈಪ್ ಸಾಕಾಗಲ್ಲ ಅಂದ್ರೆ ಯು ಕ್ಯಾನ್ ಗೋ ವಿತ್ ಲೈಕ್ 2 to 3 ಕೋಟ್ಸ್ ಅಪ್ಲೈ ಮಾಡ್ಕೋಬಹುದು. ಅಲ್ಟ್ರಾ ಕ್ರೀಮಿ ಫಾರ್ಮುಲಾ ಆಗಿರೋದ್ರಿಂದ ಕೀಪ್ಸ್ ಯುವರ್ ಲಿಪ್ಸ್ ಹೈಡ್ರೇಟಿಂಗ್ ಥ್ರೂ ಔಟ್ ದ ಡೇ. ಅಂಡ್ ಆಲ್ಸೋ ಇದ್ರ ಫ್ರೇಗ್ರೆನ್ಸ್ ಬಗ್ಗೆ ಮಾತಾಡೋದಾದ್ರೆ ತಿನ್ಬಿಡ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ಇದು ಇನ್ಫ್ಯೂಸ್ಡ್ ವಿತ್ ಗುಡ್ನೆಸ್ ಆಫ್ ಹೈಲುರಾನಿಕ್ ಆಸಿಡ್ ಜೊತೆಗೆ SPF 15 ಇರೋದ್ರಿಂದ ನಮಗೆ ಸನ್ ಇಂದ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಶೇಡ್ ನಾನು ಯೂಸ್ ಮಾಡ್ತಿರೋದು 05 ಡಬಲ್ ಎಸ್ಪ್ರೆಸೋ. ಸ್ಪೆಷಲಿ ದಿಸ್ ಇಸ್ ಮೈ ಶೇಡ್. ನನಗೆ ಬ್ರೌನ್ ಎಷ್ಟು ಇಷ್ಟ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಈ ಲಿಪ್ ಗ್ಲಾಸ್ ನ ನೀವು ಬೆಲ್ಟ್ ಕೂಡ ಮಾಡ್ಕೋಬಹುದು. ಇನ್ನೊಂದೇನು ಅಂದ್ರೆ ತುಂಬಾ ಲೈಟ್ ವೇಟ್ ಜೊತೆಗೆ ನಾನ್ ಸ್ಟಿಕ್ಕಿ ಕೂಡ. ಒಂದು ಸ್ವೈಪ್ ಅಲ್ಲೇ ಸಾಕು ನಿಮಗೆ ಪಿಗ್ಮೆಂಟೇಷನ್ ಬರುತ್ತೆ. ಇಲ್ಲ ನಿಮಗೆ ಜಾಸ್ತಿ ಬೇಕು ಅಂತ ಆದ್ರೆ ಯು ಕ್ಯಾನ್ ಗೋ ಫಾರ್ ಲೈಕ್ 2 to 3 ಕೋಟ್ಸ್. ಓ ಮೈ ಗಾಡ್, ದಿಸ್ ಸ್ಮೆಲ್ಸ್ ಎಕ್ಸಾಕ್ಟ್ಲಿ ಲೈಕ್ ಕಾಫಿ ಬೈಟ್ ಚಾಕ್ಲೇಟ್. ಚಿಕ್ಕ ವಯಸ್ಸಲ್ಲಿ ನಮಗೆ ಕಾಫಿ ಬೈಟ್ ಚಾಕ್ಲೇಟ್ ಸಿಕ್ತಿತ್ತಲ್ಲ, ಅದೇ ತರ ಆಯ್ತು. ನನಗಂತೂ ತಿನ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಅದು ತಿನ್ನೋಕ್ಕಾಗಲ್ಲ, ಸಾರಿ. ಅಂಡ್ ನೆಕ್ಸ್ಟ್ ಶೇಡ್ ನಾನು ಯೂಸ್ ಮಾಡ್ತಿರೋದು 03 ಆಪಲ್ ಪೈ ಅಂತ ಹೇಳಿ. ಅಂಡ್ ದಿಸ್ ಇಸ್ ನಾಟ್ ಮೈ ಶೇಡ್, ಬಟ್ ಸ್ಟಿಲ್ ಗ್ಲಾಸ್ ಆಗಿರೋದ್ರಿಂದ ನನ್ನ ಲಿಪ್ಸ್ ಮೇಲೆ ಚೆನ್ನಾಗಿ ಕಾಣ್ತಿದೆ. ಇದು ಗ್ಲಾಸ್ ಫಾರ್ಮುಲಾದಲ್ಲಿ ಇದ್ರೂ ಕೂಡ ಎಲ್ಲೂ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದೇ. ಯೂಶಲಿ ಲಿಪ್ ಬಾಮ್ಸ್ ನಿಮಗೆ 0 ಕಲರ್ ಅಲ್ಲಿ ಬರುತ್ತೆ ಅಂಡ್ ಪರ್ಟಿಕ್ಯುಲರ್ ಕಲರ್ ಅಂತ ಇರೋದಿಲ್ಲ. ಇದ್ರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಇದೆ. ಯು ಕ್ಯಾನ್ ಗೋ ಫಾರ್ ದ ಕಲರ್ ವಿಚ್ ಯು ಪ್ರಿಫರ್. ಅಂಡ್ ನೆಕ್ಸ್ಟ್ ಶೇಡ್ ನಾನು ಯೂಸ್ ಮಾಡ್ತಿರೋದು 04 ಸ್ಟ್ರಾಬೆರಿ ಜೆಲಿ ಅಂತ ಹೇಳಿ. ಎಕ್ಸಾಕ್ಟ್ ಜೆಲಿ ತರಾನೇ ಇದೆ. ಇದು ಪರ್ಫೆಕ್ಟ್ ನ್ಯೂಡ್ ಶೇಡ್. ನನ್ನ ಲೈಫಲ್ಲೇ ಇಂಥ ಒಂದು ಶೇಡ್ನ ಯೂಸ್ ಮಾಡಿಲ್ಲ ನಾನು. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಮೈ ಶೇಡ್, ಬಟ್ ಸ್ಟಿಲ್ ಐ ಲವ್ಡ್ ಇಟ್. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ವಿತ್ ಲೈಟ್ ಮೇಕಪ್, ಅಥವಾ ಮೇಕಪ್ ಇಲ್ಲದೆ ಅಪ್ಲೈ ಮಾಡೋದು ಚೆನ್ನಾಗಿ ಕಾಣುತ್ತೇನೋ ನಂಗೆ ಗೊತ್ತಿಲ್ಲ, ಬಟ್ ಐ ರಿಯಲಿ ಲೈಕ್. ಆ್ಯಂಡ್ ಬೈ ದ ವೇ ದಿಸ್ ಕಮ್ಸ್ ಇನ್ 5 ಡಿಫ್ರೆಂಟ್ ಶೇಡ್ಸ್, ಓಕೆನಾ? ಬಟ್ ನನ್ನ ಹತ್ರ ಬರೀ 4 ಅಷ್ಟೇ ಇದೆ ಇಲ್ಲಿ. ಆ್ಯಂಡ್ ಇನ್ನೊಂದೇನು ಅಂದರೆ ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಜೊತೆಗೆ ನನ್ನ ಕೂಪನ್ ಕೋಡ್ನ ಬಳಸಿದ್ರೆ ನಿಮಗೆ ಎಕ್ಸ್ಟ್ರಾ 15% ಡಿಸ್ಕೌಂಟ್ ಸಿಗುತ್ತೆ. ನನ್ನ ಕೂಪನ್ ಕೋಡ್ ಬಂದು ANU 2025. ಬಟ್ ಇದು ಅಪ್ಲಿಕೇಬಲ್ ಆನ್ stagebeauty.com ಮಾತ್ರ. ಜೊತೆಗೆ ಇದು ಅಮೆಝಾನ್, ನೈಕಾ ಮತ್ತೆ ಪರ್ಪಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಬೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದೇ ತಿಳಿಸಿ ಇದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ, ಓಕೆನಾ? ಆಕ್ಚುಲಿ ಎಲ್ಲ ಆಯ್ತು. ಇವಾಗ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಬಾಡಿಯಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. I'm done. ವಾಚು ಇದನ್ನು ಹಾಕೊಳ್ಳ. ಹರೇ ಕೃಷ್ಣ, ಇದು ಬೇಡ, ಬೇರೆ ಹಾಕೋತೀನಿ. ಓಡ್ತಾನೂ ಇಲ್ಲ, ಇನ್ನೊಂದು ಓಡ್ತಾ ಇಲ್ಲ, ಆದ್ರೂ ಇದನ್ನ ಹಾಕೋತೀನಿ. ಟೈಟನ್ ಇದು ನಮ್ಮ ಅಮ್ಮಂದು. ಆಯ್ತಾ ಗೊತ್ತು ಓಡ್ದಿರೋದು ಹಾಕೋಬಾರ್ದು ಅಂತ, ಬಟ್ ಇಟ್ಸ್ ಓಕೆ. ಇದು ಹಾಕೊಂಡಿದ್ದೀನಿ. ಈ ಕೈಯಲ್ಲಿ ನಮ್ಮದೇ ಬ್ರೇಸ್ಲೆಟ್ ಇದೆ, ಇದೇನು ಕಾಣಲ್ಲ, ಸಾಕು. ಆ್ಯಂಡ್ ಇದೆರಡು ಆಯಿತು ಕೈಗೆ. ಇದೆಲ್ಲ ಹಿಂಗೆ ಇರುತ್ತೆ. ಬರೀ ಕಿವಿಗೆ ಏನಾದರೂ ಓಲೆ ಹಾಕೋತೀನಿ ಅಷ್ಟೇ. ಸೊ ಬರ್ತೀನಿ ರೀ. ಯಾಕೆ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಈ ಬ್ಯಾಗಲ್ಲಿ ನಾನು ಏನೇನು ಬೇಕೆಲ್ಲ ಇಟ್ಕೊಂಡಿದ್ದೀನಿ, ಅಂದರೆ ವಿಸ್ಪರು, ಟಿಶ್ಯೂ, ಅದು ಇದು ಎಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಇಟ್ಕೊಂಡಿದ್ದೀನಿ. ಈ ಬ್ಯಾಗ್ ಬಂದು ನನಗೆ ರೆಮೋ ಅವರು ಗಿಫ್ಟ್ ಕೊಟ್ಟಿದ್ದು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ. ಇನ್ನು ಗುರು ಗಿಫ್ಟ್ ಕೊಟ್ಟಿದ್ದು ನನಗಿದು. ಸೊ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಬಿಕಾಸ್ ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗಲ್ಲ, ಇದಷ್ಟೇ ಮ್ಯಾಚ್ ಆಗುತ್ತೆ. ಇಲ್ಲಿ ಬ್ಲ್ಯಾಕ್ ಇರೋದ್ರಿಂದ ಮ್ಯಾಚ್ ಆಗಲ್ಲ. ಬಟ್ ಎನಿವೆ ನಾನು ಬ್ಲ್ಯಾಕ್ ಕಲರ್ ಸ್ಲಿಪ್ಪರ್ ಹಾಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಮಿಂತ್ರಾದಿಂದ ತೊಗೊಂಡ್ಬಂದೆ ಗೊತ್ತಾ, ಅದನ್ನು ಹಾಕೊಂಡಿದ್ದೀನಿ. ಐ ಥಿಂಕ್ ಬೋತ್ ಗೋಸ್ ವೆಲ್ ಅಂತ ಅಂದ್ಬಿಟ್ಟು ಹಾಕೊಂಡಿರೋದು. ಗೊತ್ತಾ, ಈ ಚಪ್ಪಲ್ ಹಾಕೊಂಡಿದ್ದೀನಿ. ಈ ಚಪ್ಪಲ್ ಹಾಕೊಂಡಿದ್ದೀನಿ ಫಸ್ಟ್ ಟೈಮ್. ಈ ಕಚ್ಚುತ್ತೋ ಬಿಡುತ್ತೋ ಗೊತ್ತಿಲ್ಲ ಗುರು. ಇಷ್ಟಿರೋದು ನನ್ನ ಹೈಟ್ ಇವಾಗ. ಒಂದು ನಿಮಿಷ. ಈ ಚಪ್ಪಲ್ ಹಾಕಿದ ತಕ್ಷಣ ಇಷ್ಟು ಹೈಟ್ ಆಗಿಬಿಡ್ತೀನಿ. ಇನ್ನು ಐ ಆಮ್ ಆಲ್ ಸೆಟ್ ಟು ಗೋ. ಉಂಗುರ 2 ಹಾಕೊಂಡೆ, ಬಿಕಾಸ್ ಏನೋ ಒಂಥರ ಖಾಲಿ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು. ಸೊ ಲೆಟ್ಸ್ ಗೋ. ಕ್ಯಾಬ್ ಬುಕ್ ಮಾಡ್ತೀನಿ ಫಸ್ಟ್, ಓಕೆನಾ? ಈ ಲಿಪ್ಸ್ಟಿಕ್ಕು ಫಸ್ಟ್ ಟೈಮ್ ನಾನು ಈ ಥರ ಹಾಕೊಂಡಿರೋದು. ಬಿಕಾಸ್ ಯೂಶಲಿ ಐ ಡೋಂಟ್ ವೇರ್ ಅಲ್ವಾ ಈ ಥರ ಕಲರ್ಸ್, ಬಟ್ ಒಂಥರ ಚೆನ್ನಾಗಿ ಕಾಣ್ತಿಲ್ವಾ? ಇನ್ನು ಇಯರಿಂಗ್, ಪರ್ಲ್ ಇಯರಿಂಗ್ ಹಾಕೊಂಡಿದ್ದೀನಿ. ಅಲ್ಲಿ ಬಿಟ್ಟು ಬಂದಿದೆ, ಬಟ್ ಇಲ್ಲೂ ನನಗೆ ಪರ್ಲ್ ಇಯರಿಂಗ್ಸ್ ಇತ್ತು. ಐ ಆಮ್ ಸೋ ಲಕ್ಕಿ ಗೊತ್ತಾ. ಎಷ್ಟೋ ವಿಚಾರದಲ್ಲಿ ಐ ಆಮ್ ಸೋ ಲಕ್ಕಿ ಅಂತ ಅನಿಸುತ್ತೆ. ನನಗೆ ಅನಿಸ್ತಾ ಇರುತ್ತೆ ಅಯ್ಯೋ ಇಲ್ವಲ್ಲ ಅಂತ. ನೆಕ್ಸ್ಟ್ ಸೆಕೆಂಡ್ ಸಿಕ್ಕಿರುತ್ತೆ. ದಟ್ ಇಸ್ ವೈ ಐ ಆಮ್ ಸೋ ಲಕ್ಕಿ ಅಂತ ಹೇಳೋದು ನಾನು ಯಾವಾಗಲೂ. ಆ್ಯಂಡ್ ಐ ಆಮ್ ಆಲ್ ಸೆಟ್ ಟು ಗೋ. ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡೋಣ. ಆ್ಯಂಡ್ ಫುಲ್ ಲುಕ್. ಒಂದು ನಿಮಿಷ, ಕಾಣ್ತಿಲ್ವಾ? ಇಲ್ಲ, ಅಲ್ಲೆಲ್ಲಾದ್ರೂ ಹೋಗಿ ತೋರಿಸ್ತೀನಿ ಬಿಡಿ. ಕಾಣ್ತೀನಿ ಅಂದರೆ ಏನು ಮಾಡಲಿ. ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟಿದ್ದಾಯಿತು. ಆ್ಯಂಡ್ ಕೂದಲಿಗೆ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ, ಬಿಚ್ತೀನಿ, ಬಿಕಾಸ್ ಅದು ಮತ್ತೆ ಗಾಳಿಗೆ ಸಿಕ್ಕಾಗ್ಬಿಡತ್ತೆ, ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ನಾನು ಹೋಗೋ ಅಷ್ಟರಲ್ಲಿ 1.25 ಅವರ್ ಆಯಿತು. ಲೊಕೇಶನ್ ಇದ್ದದು. ಓ ಮೈ ಗಾಡ್, ಲಿಟ್ರಲ್ ಐ ವಾಸ್ ಲೈಕ್ ಅಂತ ಇತ್ತು ನನಗೆ. ಆ್ಯಕ್ಚುಲಿ ನಾನು ಬಂದಿದ್ದೆ ಎಲ್ಲಿ ಗೊತ್ತಾ, ನೈಕಾ ಈವೆಂಟ್ಗೆ.
ಓ ಮೈ ಗಾಡ್, ಐ ಮ್ಯಾನಿಫೆಸ್ಟೆಡ್ ನಾಯ್ಕಾ ಈವೆಂಟ್ ಅಟೆಂಡ್ ಮಾಡಬೇಕು ಅಂತ. ಫಸ್ಟ್ ಎವರ್ ಈವೆಂಟ್ನ ಅಟೆಂಡ್ ಮಾಡಿದ್ದು ನಾನು. ತುಂಬ ಚೆನ್ನಾಗಿತ್ತು. ಡು ಐ ಡಿಸರ್ವ್ ಅಂತ ಅನ್ನಿಸ್ತು ನನಗೆ. ಬಟ್ ಸ್ಟಿಲ್ ಎನಿವೇ ನನ್ನ ಹಾರ್ಡ್ ವರ್ಕ್ ಅಥವಾ ನಾನೇನಾದರೂ ಮಾಡಿದರೆ ಅದಕ್ಕೆ ನನ್ನ ಕರೆದಿರ್ತಾರೆ ಅಂತ ನನಗೆ ಗೊತ್ತಿತ್ತು. ಆ್ಯಂಡ್ ಅದಕ್ಕೆ ತುಂಬ 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 ಖುಷಿ ಆಯಿತು. ಐ ಮೆಟ್ ರಿಧಾ. ರಿಧಾ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಅವರು ನನ್ನ ಡಾಲರ್ನ ನೋಡಿ ಅದೇನದು ಅಕ್ಕ ಅಂತ ಹಾಕೊಂಡಿದ್ದೀರಾ ಅಂತ ಕೇಳಿದ್ರು. ಅವಾಗ ನನಗೆ ಗೊತ್ತಾಯ್ತು ಅವ್ರಿಗೆ ಕನ್ನಡ ಬರುತ್ತೆ ಅಂತ. ಅವರು ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡ್ಕೊಂಡಿದ್ದಾರೆ. ಅವ್ರ ಪೇಜಸಲ್ಲಿ ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬಿಕಾಸ್ ಆಲ್ವೇಸ್ ಈಸ್ ಇನ್ ಎ ಪಾಸಿಟಿವ್ ಮೈಂಡ್ ಸೆಟ್. ಆ ಥರ ಇದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಮಗಲ್ಲಿ ಕೊರಿಯನ್ ಕಲರ್ ಅನಾಲಿಸಿಸ್ ಇತ್ತು. ಸೊ ನಾನು ಟ್ರೈ ಮಾಡಿದೆ. ಐ ಎಕ್ಸ್ಪೆಕ್ಟೆಡ್ ಟು ಬಿ ಆಟಮ್ ಬಟ್ ಐ ಗಾಟ್ ಸ್ಪ್ರಿಂಗ್. ಎನಿವೇ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟು ಪ್ರಾಡಕ್ಟ್ ಶಾರ್ಟ್ಸ್ ಎಲ್ಲ ತೊಗೊಂಡ್ರು. ಆ್ಯಂಡ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ ತೊಗೊಂಡು ವಾಕ್ ಮಾಡ್ಕೊಂಡು ಬನ್ನಿ ಅಥವಾ ಏನಾದರೂ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡಿ ಅಂದರು. ಸೊ ಶಾರ್ಟ್ಸ್ ಎಲ್ಲ ತೊಗೊಂಡ್ರು. ನೆಕ್ಸ್ಟ್ ನಾನೇ ಹೊಟ್ಬಿಟ್ಟೆ ಅಲ್ಲಿಂದ. ನಮಗೆ ಗುಡಿ ಬ್ಯಾಗ್ ಕೊಟ್ಟರು, ಅದನ್ನ ತೊಗೊಂಡು ಬಂದೆ. ಆಟೋ ಬುಕ್ ಮಾಡಿದೆ. ಆಟೋನ ತುಂಬ ದೂರ ಇದ್ದೀನಿ ಮೇಡಮ್, ಬನ್ನಿ ನೀವೇ ಅಂತ. ಮತ್ತು ನಾನೇ ನಡ್ಕೊಂಡು ಹೋದೆ. ಒಂಥರ ವೈಬ್ ಇತ್ತು ನನಗೆ ಆ ಬ್ಯಾಗ್ ಕ್ಯಾರಿ ಮಾಡಬೇಕಾದ್ರೆ. ಆ ಟ್ಯಾಗ್ ಕೂಡ ರಿಮೂವ್ ಮಾಡಿರಲಿಲ್ಲ, ಹಾಗೆ ಇತ್ತು ನನ್ನ ಕೈಯಲ್ಲಿ. ಆ್ಯಂಡ್ ಅಲ್ಲಿಂದ ಹೊಟ್ಟಿದ್ದಾಯಿತು. ನಂಗೆ ಅಲ್ಲಿಂದ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಒಂದು ಕಾಲು ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ನಮಗೆ ಅದು ಗುಡಿ ಬ್ಯಾಗ್ ಅಂತ ಏನು ಹೇಳ್ತಾರೆ ಅದನ್ನು ಕೊಟ್ಟಿದ್ರು. ಅದರಲ್ಲಿ ಒಂದು 2 ಪ್ರಾಡಕ್ಟ್ಸ್ ಇತ್ತು. ಸೊ ಬೇರೆ ಬೇರೆ ಬ್ರ್ಯಾಂಡ್ಸ್ದು. ಆ್ಯಂಡ್ ನೆಕ್ಸ್ಟು ಅಪ್ಪನಿಗೆ ಮುದ್ದೆ ಮಾಡಿಬಿಟ್ಟು ನಾನು ಊಟ ಮಾಡಿ ಅವ್ರಿಗೂ ಊಟ ಕೊಟ್ಟೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನನಗೂ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಬಿಕಾಸ್ ಫಸ್ಟ್ ಟೈಮ್ ಅಟೆಂಡ್ ಮಾಡೋದಲ್ವ ನಾಯ್ಕಾ ಇವೆಂಟು. ಸೊ ಐ ವಾಸ್ ಹ್ಯಾಪಿ. ಆ್ಯಂಡ್ ಇನ್ನೂ ಆಸೆಗಳಿದ್ದಾವೆ ಇದೇ ಥರ ಬೇರೆ ಬೇರೆ ಥರ ಇವೆಂಟ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂತ. ಬಟ್ ಡೆಫಿನೆಟ್ಲಿ ಅಟೆಂಡ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಓಕೆ, ಬಾಯ್.